ಇನ್ನು ಸಾಕಷ್ಟು ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಶ್ರುತಿ ಅವರು ಇದೀಗ ವಿದೇಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಯಾರು ಈ ಶ್ರುತಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಹೇಳ್ಕೊಂಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ. ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಕೂಡ ಈಗ ಸಾವನ್ನಪ್ಪಿದ್ರು. ಈ ಸಂದರ್ಭದಲ್ಲಿ ಸಿನಿಮಾ ರಂಗಕ್ಕೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಅಂದರೆ ಕನ್ನಡ ಸಿನಿಮಾ ರಂಗಕ್ಕೆ ಅಲ್ಲ, ಇದು ತೆಲುಗು ಸಿನಿಮಾ ರಂಗಕ್ಕೆ ಅತಿ ದೊಡ್ಡ ಮಟ್ಟಿಗೆ ಶಾಕ್ ಉಂಟಾಗಿರುವಂಥದ್ದು. ಹೌದು, ತೆಲುಗು ಸಿನಿಮಾ ರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹಾಡಿನ ಮೂಲಕ ತಮ್ಮದೇ ಆದಂಥ ಜನಪದ ಶೈಲಿಯ ಹಾಡಿನ ಮೂಲಕ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತ ಹೆಸರು ತೆಗೆದುಕೊಂಡಿದ್ದಂಥ ಕೇವಲ 30ನೇ ವಯಸ್ಸಿನಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಹಣ ಸಂಪಾದನೆ ಮಾಡಿದಂಥ ಜನಪದ ಕಲಾವಿದೆ ಶ್ರುತಿ ಅವರು ಇದೀಗ ವಿದೇಶರಾಗಿರುವಂಥದ್ದು. ತಮ್ಮ ಪತಿ ಕೊಡ್ತಿದ್ದಂಥ ಕಿರುಕುಳದಿಂದ ಸಾಕಷ್ಟು ಬೇಸತ್ತಿದ್ದಂಥ ಈ ನಟಿ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋದು. ಇನ್ನೂ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಇವರು ಕೇವಲ 30ನೇ ವಯಸ್ಸಿನಲ್ಲಿ ಹಣ ಸಂಪಾದನೆ ಎಲ್ಲದನ್ನು ಕೂಡ ಮಾಡಿದರು. ಇನ್ನು ತೆಲುಗು ಸರಿಗಮಪ ಸೀಸನ್ 15ರಲ್ಲಿ ಕೂಡ ಭಾಗವಹಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಶ್ರುತಿಯವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಆಂಧ್ರದಲ್ಲಿರುವಂಥ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಪತಿ ಕೊಡ್ತಿದ್ದಂಥ ಕಿರುಕುಳದಿಂದ ಬೇಸತ್ತಂಥ ಈ ನಟಿ ಕೇವಲ ಮದುವೆಯಾಗಿ 1.5 ವರ್ಷಗಳಲ್ಲಿ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಏನೇ ಇಲ್ಲಿ ಶ್ರುತಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಬಯಸೋಣ. ಇಡೀ ತೆಲುಗು ಇಂಡಸ್ಟ್ರಿನೇ